ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 7ನೆಯ ಸ್ಕಂದದಲ್ಲಿ ಯುಧಿಷ್ಠಿರ ಮಹಾರಾಜನಿಗೆ ನಾರದ ಮುನಿಗಳು ಬೋಧಿಸುತ್ತಿದ್ದಾರೆ. ಶಿಶುಪಾಲನು ಭಗವಂತನನ್ನು ದ್ವೇಷಿಸಿದರೂ ಸಹ ಸದ್ಗತಿಯನ್ನು ಪಡೆಯಲು ಹೇಗೆ ಸಾಧ್ಯವಾಯಿತು? ಯುಧಿಷ್ಠಿರ ಮಹಾರಾಜನ ಈ ಪ್ರಶ್ನೆಗೆ ನಾರದ ಮುನಿಗಳು ಉತ್ತರಿಸುತ್ತಿದ್ದಾರೆ. ತಸ್ಮಾತ್ ವೈರಾನುಬಂಧೇನ ನಿರ್ವೈರೇಣ ಭಯೇನವ ಸ್ನೇಹಾತ್ ಕಾಮಾತ್ ಏನವಾ ಯುಂಜ್ಯಾತ್ ಕಥಂ ಚಿನ್ನೇಕ್ಷತೆ ಪೃಥಕ್. ವೈರದಿಂದಾಗಲಿ, ಭಕ್ತಿಪೂರ್ವಕ ಸೇವೆಯಿಂದಾಗಲಿ, ಭಯದಿಂದಾಗಲಿ, ಸ್ನೇಹದಿಂದಾಗಲಿ, ಕಾಮಪೂರಿತ ಆಸೆಯಿಂದಾಗಲಿ, ಇವೆಲ್ಲವುಗಳಿಂದ ಅಥವಾ ಇವುಗಳಲ್ಲಿ ಯಾವುದಾದರೂ ಒಂದರಿಂದ ಬದ್ಧಾತ್ಮನು ಹೇಗಾದರೂ ಒಂದು ರೀತಿಯಲ್ಲಿ ತನ್ನ ಮನಸ್ಸನ್ನು ಭಗವಂತನ ಮೇಲೆ ಕೇಂದ್ರೀಕರಿಸಿದರೆ ಫಲಿತಾಂಶವೂ ಒಂದೇ. ಏಕೆಂದರೆ ತನ್ನ ಆನಂದಮಯ ಸ್ಥಿತಿಯ ಕಾರಣದಿಂದ ಭಗವಂತನು ಶತ್ರುತ್ವ ಮಿತ್ರತ್ವಗಳಿಂದ ಎಂದೂ ಬಾಧಿತನಾಗುವುದಿಲ್ಲ. ಹಿತವಾದ ಪ್ರಾರ್ಥನೆಯಿಂದಾಗಲಿ ಅಥವಾ ಪ್ರತಿಕೂಲವಾದ ನಿಂದೆಯಿಂದಾಗಲಿ ಶ್ರೀಕೃಷ್ಣನು ಬಾಧಿತನಾಗದೇ ಇರುವ ಕಾರಣದಿಂದಾಗಿ ವ್ಯಕ್ತಿಯು ದೇವೋತ್ತಮ ಪರಮಪುರುಷನನ್ನು ನಿಂದಿಸುತ್ತಿರಬೇಕು ಎಂಬುದು ಈ ಶ್ಲೋಕದ ನಿರ್ಣಯಾರ್ಥವಲ್ಲ. ಇದು ನಿಯಾಮಕ ವಿಧಿಯೂ ಅಲ್ಲ. ಭಕ್ತಿಯೋಗ ಎಂದರೆ ಆನುಕೂಲ್ಯೇನ ಕೃಷ್ಣಾನುಶೀಲನಂ. ಪ್ರತಿಯೊಬ್ಬನೂ ಪರಮ ಅನುಕೂಲತೆಯಿಂದ ಶ್ರೀಕೃಷ್ಣನ ಸೇವೆಯನ್ನು ಮಾಡಬೇಕು. ಇದೇ ವಾಸ್ತವ ವಿಧಿ. ಶತ್ರುವು ಶ್ರೀಕೃಷ್ಣನ ಬಗೆಗೆ ಪ್ರತಿಕೂಲವಾಗಿ ಚಿಂತಿಸಿದರೂ ಕೂಡ ಅಂತಹ ಭಕ್ತಿ ವಿರೋಧಿ ಸೇವೆಯಿಂದ ಭಗವಂತನು ಬಾಧಿತನಾಗುವುದಿಲ್ಲ ಎಂದು ಇಲ್ಲಿ ಹೇಳಿದೆ. ಆದ್ದರಿಂದ ಭಗವಂತನು ಶಿಶುಪಾಲನಿಗೂ ಅವನಂತೆಯೇ ಶತ್ರುಭಾವದಲ್ಲಿರುವ ಬದ್ಧಾತ್ಮರಿಗೂ ಕೂಡ ತನ್ನ ವರಗಳನ್ನು ಕೊಡುತ್ತಾನೆ. ಆದರೆ ಭಗವಂತನಲ್ಲಿ ಶತ್ರುಭಾವದಿಂದ ಇರಬೇಕು ಎಂಬುದು ಇದರ ಅರ್ಥವಲ್ಲ. ಭಕ್ತಿಪೂರ್ವಕ ಸೇವೆಯ ಅನುಕೂಲಕರ ಅನುಷ್ಠಾನವನ್ನು ಇಲ್ಲಿ ಸಮರ್ಥಿಸಲಾಗಿದೆಯೇ ವಿನಃ ಉದ್ದೇಶಪೂರ್ವಕ ನಿಂದೆಯನ್ನಲ್ಲ. ನಿಂದಾಂ ಭಗವತಾ ಶೃಣ್ವನ್ ತತ್ಪರಸ್ಯ ಜನಸ್ಯವ ತಥೋ ನಾಪೈತಿ ಯಾಸೋಪಿ ಯಾತ್ಯದಃ ಸುಕೃತಾಚ್ಯುತಃ. ದೇವೋತ್ತಮ ಪರಮಪುರುಷನ ಅಥವಾ ಅವನ ಭಕ್ತರ ನಿಂದೆಯನ್ನು ಕೇಳಿದವನು ಕೂಡಲೇ ಅದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಥವಾ ಅಲ್ಲಿಂದ ದೂರ ಸರಿಯಬೇಕು. ಇಲ್ಲದೇ ಇದ್ದರೆ ಅವನನ್ನು ಸತತವಾಗಿ ನರಕ ಜೀವನಕ್ಕೆ ತಳ್ಳಲಾಗುತ್ತದೆ. ಇಂತಹ ಅನೇಕ ವಿಧಿಗಳಿವೆ. ಆದ್ದರಿಂದ ನಿಯಾಮಕ ವಿಧಿಯಂತೆ ಯಾರೂ ಭಗವಂತನಿಗೆ ಪ್ರತಿಕೂಲವಾಗಿರಬಾರದು. ಬದಲಿಗೆ ಸದಾ ಭಗವಂತನಿಗೆ ಅನುಕೂಲ ಮನೋಭಾವನೆಯುಳ್ಳವರಾಗಿರಬೇಕು. ಪ್ರಿಯ ಯುಧಿಷ್ಠಿರ ಮಹಾರಾಜನೇ, ಗೋಪಿಯರು ಕಾಮ ಆಕಾಂಕ್ಷೆಯಿಂದಲೂ, ಕಂಸನು ಭಯದಿಂದಲೂ, ಶಿಶುಪಾಲನೆ ಮೊದಲಾದ ರಾಜರು ದ್ವೇಷದಿಂದಲೂ, ಯದುವಂಶದವರು ಶ್ರೀಕೃಷ್ಣನೊಡನೆ ಇದ್ದ ಕುಟುಂಬ ಸಂಬಂಧದ ಕಾರಣದಿಂದಲೂ, ಪಾಂಡವರಾದ ನೀವು ಶ್ರೀಕೃಷ್ಣನಲ್ಲಿರುವ ಸ್ನೇಹದಿಂದಲೂ, ಸಾಮಾನ್ಯ ಭಕ್ತರಾದ ನಾವು ಭಕ್ತಿ ಸೇವೆಯಿಂದಲೂ ಶ್ರೀಕೃಷ್ಣನ ದಯೆಗೆ ಪಾತ್ರರಾಗಿದ್ದೇವೆ. ನಿನ್ನ ಚಿಕ್ಕಮ್ಮನ ಮಕ್ಕಳಾದ ಶಿಶುಪಾಲ ದಂತವಕ್ರರು ಹಿಂದೆ ವಿಷ್ಣುವಿನ ಸಹಚರರಾಗಿದ್ದರು. ಆದರೆ ಬ್ರಾಹ್ಮಣರ ಶಾಪದಿಂದ ಅವರು ವೈಕುಂಠದಿಂದ ಈ ಭೌತಿಕ ಲೋಕಕ್ಕೆ ಬಂದು ಪತನವನ್ನು ಹೊಂದಿದರು. ನಾರದ ಮುನಿಗಳು ಈ ರೀತಿಯಾಗಿ ನುಡಿದಾಗ ಯುಧಿಷ್ಠಿರ ಮಹಾರಾಜನು ಅವರಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೇಳುತ್ತಾನೆ. ಮುಕ್ತರಾದ ವಿಷ್ಣು ಭಕ್ತರನ್ನು ಕೂಡ ಯಾವ ದೊಡ್ಡ ಶಾಪವು ಬಾಧಿಸಲು ಸಾಧ್ಯ? ಭಗವಂತನ ಸಹಚರರನ್ನು ಕೂಡ ಶಪಿಸಲು ಎಂತಹ ಪ್ರಕಾರದ ವ್ಯಕ್ತಿಗೆ ಶಕ್ಯವಾದೀತು? ಭಗವಂತನ ಭಕ್ತರಿಗೆ ಈ ಭೌತಿಕ ಪ್ರಪಂಚದಲ್ಲಿ ಪತನವು ಅಸಂಭವ. ಇದನ್ನು ನಾನು ನಂಬಲಾರೆನು. ವೈಕುಂಠ ನಿವಾಸಿಗಳ ಶರೀರಗಳು ಪೂರ್ಣವಾಗಿ ಆಧ್ಯಾತ್ಮಿಕ. ಅವರಿಗೆ ಭೌತಿಕ ಶರೀರ, ಇಂದ್ರಿಯ ಅಥವಾ ಪ್ರಾಣಗಳ ಸಂಭವವೇ ಇಲ್ಲ. ಆದ್ದರಿಂದ ದೇವೋತ್ತಮ ಪರಮಪುರುಷನ ಸಹಚರರು ಸಾಧಾರಣ ಮನುಷ್ಯರಂತೆ ಭೌತಿಕ ಶರೀರಗಳೊಳಗೆ ಇಳಿಯುವಂತೆ ಹೇಗೆ ಶಪಿತರಾದರು? ಯುಧಿಷ್ಠಿರ ಮಹಾರಾಜನು ಈ ರೀತಿಯಾಗಿ ಪ್ರಶ್ನಿಸಿದಾಗ ನಾರದ ಮುನಿಗಳು ಉತ್ತರಿಸತೊಡಗಿದರು. ಒಮ್ಮೆ ಬ್ರಹ್ಮನ ಪುತ್ರರಾದ ಸನಕ, ಸನಂದನ, ಸನಾತನ, ಸನತ್ಕುಮಾರರು 3 ಲೋಕಗಳಲ್ಲಿ ಸಂಚರಿಸುತ್ತಾ ಅಕಸ್ಮಾತ್ತಾಗಿ ವಿಷ್ಣುಲೋಕಕ್ಕೆ ಬಂದರು. ಈ 4 ಋಷಿಗಳು ಬ್ರಹ್ಮನ ಇತರ ಪುತ್ರರಾದ ಮರೀಚಿ ಮುಂತಾದವರಿಗಿಂತ ಜ್ಯೇಷ್ಠರಾಗಿದ್ದರೂ ಕೇವಲ 5-6 ವರ್ಷಗಳ ಮಕ್ಕಳಂತೆ ಕಾಣಿಸುತ್ತಿದ್ದರು. ಇವರು ವೈಕುಂಠ ಲೋಕದೊಳಕ್ಕೆ ಪ್ರವೇಶಿಸಲು ಯತ್ನಿಸುತ್ತಿದ್ದುದನ್ನು ಕಂಡ ದ್ವಾರಪಾಲಕರಾದ ಜಯವಿಜಯರು ಅವರನ್ನು ಸಾಧಾರಣ ಮಕ್ಕಳೆಂದು ತಿಳಿದು ಒಳಗೆ ಪ್ರವೇಶಿಸಕೂಡದೆಂದು ತಡೆದರು. ದ್ವಾರಪಾಲಕರಾದ ಜಯವಿಜಯರು ಈ ರೀತಿಯಾಗಿ ಸನಂದನ ಮುಂತಾದ ಮುನಿಗಳನ್ನು ತಡೆದಾಗ ಅವರು ಕೋಪದಿಂದ ಶಪಿಸಿದರು. ಮೂರ್ಖ ದ್ವಾರಪಾಲಕರೇ, ರಜೋಗುಣ ತಮೋಗುಣಗಳಿಂದ ವಿಚಲಿತ ಚಿತ್ತರಾದ ನೀವಿಬ್ಬರೂ ಅಂತಹ ಗುಣಗಳಿಂದ ರಹಿತವಾದ ಭಗವಂತನ ಪಾದಪದ್ಮಗಳಲ್ಲಿ ವಾಸಿಸಲು ಅನರ್ಹರು. ಕೂಡಲೇ ನೀವು ಭೌತಿಕ ಪ್ರಪಂಚಕ್ಕೆ ಹೋಗುವುದು ಉತ್ತಮ.
ಅತ್ಯಂತ ಪಾಪಿಷ್ಠರಾದ ಅಸುರರ ವಂಶದಲ್ಲಿ ನೀವು ಜನ್ಮವೆತ್ತುತ್ತೀರಿ. ಈ ರೀತಿ ಋಷಿಗಳಿಂದ ಶಪಿತರಾದ ಜಯವಿಜಯರು ಭೌತಿಕ ಪ್ರಪಂಚಕ್ಕೆ ಬೀಳುತ್ತಿದ್ದಾಗ ಅವರಲ್ಲಿ ತುಂಬ ಕೃಪೆಯಿಟ್ಟ ಅದೇ ಋಷಿಗಳು ಅವರಿಗೆ ಹೇಳಿದರು, ದ್ವಾರಪಾಲಕರೇ, 3 ಜನ್ಮಗಳ ಅನಂತರ ನೀವು ವೈಕುಂಠಲೋಕದಲ್ಲಿ ನಿಮ್ಮ ಸ್ಥಾನಗಳಿಗೆ ಹಿಂದಿರುಗಲು ಅರ್ಹರಾಗುವಿರಿ, ಏಕೆಂದರೆ ಅಷ್ಟರೊಳಗೆ ಶಾಪದ ಅವಧಿಯು ಮುಗಿದಿರುವುದು. ಜಯವಿಜಯರೆಂಬ ಈ ಇಬ್ಬರು ಭಗವತ್ ಸಹಚರರು ಭೌತಿಕ ಪ್ರಪಂಚದಲ್ಲಿ ದ್ವಿತೀಯ ಮಕ್ಕಳಾಗಿ ಹುಟ್ಟಿದರು. ಅವರಲ್ಲಿ ಹಿರಿಯ ಮಗ ಹಿರಣ್ಯಾಕ್ಷ, ಕಿರಿಯ ಮಗ ಹಿರಣ್ಯಕಶಿಪು. ದೈತ್ಯರೂ ದಾನವರೂ ಅವರಿಗೆ ತುಂಬ ಗೌರವವನ್ನು ಕೊಡುತ್ತಿದ್ದರು. ದೇವೋತ್ತಮ ಪರಮಪುರುಷ ಶ್ರೀಹರಿಯು ನರಸಿಂಹದೇವನಾಗಿ ಕಾಣಿಸಿಕೊಂಡು ಹಿರಣ್ಯಕಶಿಪುವನ್ನು ಕೊಂದನು. ಗರ್ಭೋದಕ ಸಮುದ್ರದಲ್ಲಿ ಬಿದ್ದಿದ್ದ ಭೂಮಿಯನ್ನು ಭಗವಂತನು ಉದ್ಧರಿಸುವಾಗ ಹಿರಣ್ಯಾಕ್ಷನು ಅದಕ್ಕೆ ತಡೆಯೊಡ್ಡಲು ಪ್ರಯತ್ನಿಸಿದನು. ಆಗ ಭಗವಂತನು ವರಾಹ ರೂಪವನ್ನು ಧರಿಸಿ ಹಿರಣ್ಯಾಕ್ಷನನ್ನು ಸಂಹರಿಸಿದನು. ಭಗವಾನ್ ವಿಷ್ಣುವಿನ ಮಹಾಭಕ್ತನಾಗಿದ್ದ ತನ್ನ ಮಗ ಪ್ರಹ್ಲಾದನನ್ನು ಕೊಲ್ಲಲು ಅಪೇಕ್ಷಿಸಿ ಹಿರಣ್ಯಕಶಿಪುವು ಆ ಪ್ರಹ್ಲಾದನನ್ನು ನಾನಾ ವಿಧವಾಗಿ ಹಿಂಸಿಸಿದನು. ಎಲ್ಲ ಜೀವಿಗಳ ಅಂತರ್ಯಾಮಿ ಪರಮಾತ್ಮನಾದ ಭಗವಂತನು ಪ್ರಶಾಂತನೂ ಪ್ರಸನ್ನನೂ ಹಾಗೂ ಎಲ್ಲರಲ್ಲಿ ಸಮಭಾವವುಳ್ಳವನೂ ಆಗಿದ್ದಾನೆ. ಭಗವಂತನ ತೇಜಸ್ಸಿನಿಂದ ಪ್ರಹ್ಲಾದನು ರಕ್ಷಿತನಾದ್ದರಿಂದ ಹಿರಣ್ಯಕಶಿಪುವು ವಿವಿಧ ರೀತಿಗಳಿಂದ ಪ್ರಯತ್ನಪಟ್ಟರೂ ಕೂಡ ಅವನನ್ನು ಕೊಲ್ಲಲು ಅಶಕ್ತನಾದನು. ಭಗವಾನ್ ವಿಷ್ಣುವಿನ ದ್ವಾರಪಾಲಕರಾದ ಅದೇ ಜಯವಿಜಯರು ಅನಂತರದಲ್ಲಿ ವಿಶ್ರವಸ್ಸಿನಿಂದ ಕೇಶಿನಿಯ ಗರ್ಭದಲ್ಲಿ ರಾವಣ ಕುಂಭಕರ್ಣರಾಗಿ ಜನ್ಮವನ್ನು ಪಡೆದರು. ಅವರಿಬ್ಬರೂ ವಿಶ್ವದ ಎಲ್ಲ ಜನರಿಗೂ ಅತ್ಯಂತ ತ್ರಾಸದಾಯಕರಾಗಿದ್ದರು. ಜಯವಿಜಯರನ್ನು ಬ್ರಾಹ್ಮಣರ ಶಾಪದಿಂದ ವಿಮುಕ್ತಿಗೊಳಿಸುವುದಕ್ಕೋಸ್ಕರವೇ ರಾವಣ ಕುಂಭಕರ್ಣರಾಗಿದ್ದ ಅವರನ್ನು ಕೊಲ್ಲಲು ಭಗವಾನ್ ರಾಮಚಂದ್ರನು ಅವತರಿಸಿದನು. ಜಯವಿಜಯರು ತಮ್ಮ 3ನೆಯ ಜನ್ಮದಲ್ಲಿ ಕ್ಷತ್ರಿಯರ ಒಂದು ಕುಟುಂಬದಲ್ಲಿ ನಿನ್ನ ತಾಯಿಯ ತಂಗಿಯ ಮಕ್ಕಳಾಗಿ ಜನಿಸಿದರು. ಭಗವಾನ್ ಶ್ರೀಕೃಷ್ಣನು ಅವರನ್ನು ತನ್ನ ಚಕ್ರದಿಂದ ಘಾತಿಸುವುದರಿಂದ ಅವರ ಎಲ್ಲ ಪಾಪಕೃತ್ಯಗಳು ನಾಶಗೊಂಡಿವೆ. ಈಗ ಅವರು ಶಾಪಮುಕ್ತರಾಗಿದ್ದಾರೆ. ನಾರದ ಮುನಿಗಳಿಂದ ಇಷ್ಟು ವಿಷಯಗಳನ್ನು ಕೇಳಿದ ನಂತರ ಯುಧಿಷ್ಠಿರನ ಮನದಲ್ಲಿ ಇನ್ನೊಂದು ಪ್ರಶ್ನೆಯು ಮೂಡಿತು. ಹಿರಣ್ಯಕಶಿಪುವಿಗೂ ಅವನ ಪ್ರೀತಿಯ ಮಗನಿಗೂ ಅದೇಕೆ ಅಂತಹ ದ್ವೇಷವಿತ್ತು? ಪ್ರಹ್ಲಾದ ಮಹಾರಾಜನು ಭಗವಾನ್ ಶ್ರೀಕೃಷ್ಣನ ಅಂತಹ ಮಹಾಭಕ್ತ ಹೇಗಾದನು? ದಯವಿಟ್ಟು ಇದನ್ನು ನನಗೆ ವಿವರಿಸಿ. ನಾರದ ಮುನಿಗಳು ಯುಧಿಷ್ಠಿರ ಮಹಾರಾಜನ ಪ್ರಶ್ನೆಗೆ ಉತ್ತರಿಸಲಾರಂಭಿಸಿದರು. ವಿಷ್ಣುವು ವರಾಹದ ರೂಪದಲ್ಲಿ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದಾಗ ಹಿರಣ್ಯಾಕ್ಷನ ಅಣ್ಣನಾದ ಹಿರಣ್ಯಕಶಿಪುವು ಅತಿಯಾಗಿ ಕ್ರುದ್ಧನಾಗಿ ಗೋಳಾಡಲಾರಂಭಿಸಿದನು. ಹಿರಣ್ಯಕಶಿಪುವು ಕೋಪಾವೇಶದಿಂದ ತುಟಿಗಳನ್ನು ಕಡಿಯುತ್ತಾ ಇದ್ದನು. ಕೋಪದಿಂದ ಕೆಂಡಾಮಂಡಲವಾದ ಕಣ್ಣುಗಳಿಂದ ಆಕಾಶವನ್ನು ದಿಟ್ಟಿಸುವಾಗ ಆಕಾಶವು ಧೂಮ್ರವರ್ಣವಾಯಿತು. ಹಿರಣ್ಯಕಶಿಪುವು ತನ್ನ ಭಯಂಕರವಾದ ಹಲ್ಲುಗಳನ್ನು, ಕ್ರೂರ ದೃಷ್ಟಿಯನ್ನು, ಬದ್ಧ ಭ್ರುಕುಟಿಗಳನ್ನು ಪ್ರದರ್ಶಿಸುತ್ತಾ ನೋಡುವವರನ್ನು ನಡಿಗಿಸುತ್ತಿದ್ದನು. ತನ್ನ ಆಯುಧವಾದ ತ್ರಿಶೂಲವನ್ನು ಕೈಗೆತ್ತಿಕೊಂಡು ಅಲ್ಲಿ ನೆರೆದಿದ್ದ ರಾಕ್ಷಸ ಮಿತ್ರರನ್ನು ಕುರಿತು ಅವನು ಈ ರೀತಿಯಾಗಿ ನುಡಿದನು. ಹೇ ದಾನವರೇ ಮತ್ತು ದೈತ್ಯರೇ, ಹೇ ದ್ವಿಮೂರ್ಧ ತ್ರ್ಯಕ್ಷ ಶಂಬರ ಶತಬಾಹುಗಳೇ, ಹೇ ನಮುಚಿ ಹಯಗ್ರೀವ ಪಾಕ ಇಲ್ವರರೇ, ವಿಪ್ರಚಿತ್ತಿ ಪುಲೋಮನ್ ಶಕುನ ಮತ್ತಿತರ ರಾಕ್ಷಸರೇ, ನೀವೆಲ್ಲರೂ ದಯವಿಟ್ಟು ನನ್ನ ಮಾತನ್ನು ಸಾವಧಾನವಾಗಿ ಕೇಳಿರಿ. ಆಮೇಲೆ ನನ್ನ ಮಾತಿನಂತೆ ವಿಳಂಬ ಮಾಡದೆ ಕಾರ್ಯಪ್ರವೃತ್ತರಾಗಿರಿ. ನನ್ನ ಕ್ಷುದ್ರ ಶತ್ರುಗಳಾದ ದೇವತೆಗಳೆಲ್ಲರೂ ಸೇರಿಕೊಂಡು ಪರಮ ಪ್ರೀತಿಪಾತ್ರನೂ ವಿಧೇಯನೂ ಹಿತೈಷಿಯೂ ಆದ ನನ್ನ ಸಹೋದರನನ್ನು ಕೊಂದಿದ್ದಾರೆ. ಪರಮಪ್ರಭುವಾದ ವಿಷ್ಣುವು ಯಾವಾಗಲೂ ದೇವದಾನವರೆಲ್ಲರನ್ನೂ ಸಮದೃಷ್ಟಿಯಿಂದ ನೋಡಬೇಕು. ಆದರೆ ಈ ಬಾರಿ ದೇವತೆಗಳಿಂದ ಶ್ರದ್ಧಾಭಕ್ತಿಗಳಿಂದ ಪೂಜಿಸಲ್ಪಟ್ಟು ಅವನು ಅವರ ಪರವಹಿಸಿ ಹಿರಣ್ಯಾಕ್ಷನನ್ನು ಕೊಲ್ಲಲು ಅವರಿಗೆ ಸಹಾಯ ಮಾಡಿದ್ದಾನೆ. ಭಗವಂತನು ದೇವದಾನವರ ಬಗ್ಗೆ ತನಗೆ ಸಹಜವಾಗಿ ಇರುವ ಸಮತಾಭಾವವನ್ನು ತೊರೆದಿದ್ದಾನೆ. ಅವನು ಪರಮಪುರುಷನೇ ಆದರೂ ಮಾಯೆಯ ಪ್ರಭಾವಕ್ಕೆ ಒಳಗಾಗಿ ಚಡಪಡಿಸುವ ಮಗು ಯಾರಾದರೊಬ್ಬರ ಮೇಲೆ ಒರಗಿಕೊಳ್ಳುವಂತೆ ತನ್ನ ಭಕ್ತರನ್ನೂ ದೇವತೆಗಳನ್ನೂ ತೃಪ್ತಿಪಡಿಸಲು ಹಂದಿಯ ರೂಪವನ್ನು ತಾಳಿದ್ದಾನೆ. ಆದ್ದರಿಂದ ನಾನು ನನ್ನ ತ್ರಿಶೂಲದಿಂದ ವಿಷ್ಣುವಿನ ರುಂಡವನ್ನು ಮುಂಡದಿಂದ ಬೇರ್ಪಡಿಸಿ ಅವನ ದೇಹದಲ್ಲಿನ ಯಥೇಷ್ಟವಾದ ರಕ್ತದಿಂದ ರಕ್ತಪಿಪಾಸುವಾದ ನನ್ನ ತಮ್ಮನನ್ನು ತೃಪ್ತಿಪಡಿಸುತ್ತೇನೆ. ಹೀಗೆ ಮಾಡಿ ನಾನು ಮನಸ್ಸಮಾಧಾನ ಮಾಡಿಕೊಳ್ಳುತ್ತೇನೆ. ಮರವೊಂದರ ಬುಡವನ್ನು ಕತ್ತರಿಸಿದಾಗ ಮರ ಕೆಳಕ್ಕೆ ಉರುಳುತ್ತದೆ. ಆಗ ಅದರ ಕೊಂಬೆಗಳೆಲ್ಲವೂ ತಾನೇ ತಾನಾಗಿ ಒಣಗಿ ಹೋಗುತ್ತವೆ. ಅದೇ ರೀತಿ ನಾನು ಈ ಚತುರನಾದ ವಿಷ್ಣುವನ್ನು ಕೊಂದರೆ ವಿಷ್ಣುವೇ ಪ್ರಾಣವಾಗಿರುವ ದೇವತೆಗಳು
ತಮ್ಮ ಜೀವನದ ಮೂಲವನ್ನೇ ಕಳೆದುಕೊಂಡು ಒಣಗಿ ಹೋಗುತ್ತಾರೆ. ಹಿರಣ್ಯಕಶಿಪುವು ತನ್ನ ರಾಕ್ಷಸ ಮಿತ್ರರಿಗೆ ಮಾಡಿದ ಆದೇಶದ ಕುರಿತಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.